ಮೊನ್ನೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಯಾಗ್ತಾ ಇದೆ. ಮಳೆಯ ಪರಿಣಾಮ ಅಲ್ಲಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಹಲವು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆಯಾಗ್ತಾ ಇರೋದು. ಗುಡುಗು ಸಿಡಿಲಿನ ಜೊತೆಗೆ ಆಲಿಕಲ್ಲು ಮಳೆ ಬೀಳ್ತಾ ಇದೆ. ಕೊಪ್ಪಳ, ಹಾಸನ, ರಾಯಚೂರು, ಮಂಡ್ಯ ಇಲ್ಲೆಲ್ಲ ಮಳೆಯಾಗಿದೆ. ನೋಡ್ತಾ ಇದ್ದೀರಿ ಮಳೆಯ ದೃಶ್ಯಗಳನ್ನು. ಅಕಾಲಿಕವಾಗಿ ಮಳೆ ಸುರಿತಾ ಇರೋದು ರೈತರಿಗೆ ಸಂಕಷ್ಟವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುತ್ತೆ, ರೀಲ್ಸ್ ಮಾಡೋಣ ಅಂತ ಅನ್ಸುತ್ತೆ, ವಿಡಿಯೋ ಮಾಡೋಣ ಅಂತ ಅನ್ಸುತ್ತೆ. ಆದರೆ ರೈತರು ಸಮಸ್ಯೆಯನ್ನು ಅನುಭವಿಸೋದು ಖಚಿತವಾಗಿದೆ. ಅಕಾಲಿಕವಾಗಿ ಮಳೆಯಾದರೆ ಬೆಳೆ ನಾಶ ಆಗುತ್ತೆ, ಬೆಳೆ ನಷ್ಟ ಆಗುತ್ತೆ. ಹಾಸನದಲ್ಲಿ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಇನ್ನೂ 4 ದಿನಗಳ ಕಾಲ ಇದೇ ರೀತಿ ಮಳೆ ಮುಂದುವರಿಯಬಹುದು ಅನ್ನುವಂಥ ಮುನ್ಸೂಚನೆ. 22ನೇ ತಾರೀಕಿನವರೆಗೂ ಕೂಡ ಮಳೆ ಮುಂದುವರಿಯುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ ರಾಜ್ಯದ ಬೇರೆ ಬೇರೆ ಕಡೆ. ನಿನ್ನೆ ಬೆಂಗಳೂರಲ್ಲೂ ಕೂಡ ಮಳೆಯಾಗಿದೆ. ಅದರಲ್ಲೂ ನೀವು ರೈತಾಪಿ ವರ್ಗ ಜಾಸ್ತಿ ಇರುವಂಥ ಜಿಲ್ಲೆಗಳಲ್ಲಿ ಈ ರೀತಿ ಮಳೆ ಆಯಿತು ಅಂತಾದರೆ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗತ್ತೆ ಅಂತ ಅರ್ಥ. ಕಾಫಿ ಬೆಳೆಗಾರರು ಸಮಸ್ಯೆಯಲ್ಲಿದ್ದಾರೆ, ಬೇರೆ ಬೇರೆ ಬೆಳೆಗಾರರು ಸಮಸ್ಯೆ ಅನುಭವಿಸುವ ತರಕಾರಿ ಬೆಳೆಗಾರರಿಗೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.